ಫ್ರೆಂಡ್ಸ್, ಹೇಗಿದ್ದೀರಲ್ಲ? ಇವತ್ತು ನಾನು ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದಂತ ನೋಡುವ ಬನ್ನಿ. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ನ ಬಟರ್ ಫಿಶ್ ತಗೊಂಡಿದ್ದೀನಿ. ಬಟರ್ ಫಿಶ್ ನೀವು ಕೇಳಿರ್ಬೋದು. ಮ್ಯಾಂಗ್ಳೂರಲ್ಲಿ ಇದಕ್ಕೆ ನೈ ಮೀನ್ ಅಂತ ಹೇಳ್ತಾರೆ ತುಳುವಿನಲ್ಲಿ. ಒಂದು ಮಿಕ್ಸಿ ಜಾರಿಗೆ 1 ಕಟ್ಟು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಒಂದು 3 ಹಸಿರು ಮೆಣಸು ತಗೊಂಡಿದ್ದೀನಿ. ಹಸಿರು ಮೆಣಸು ಇದು ಖಾರ ಇಲ್ಲ. 7-8 ಎಸಳು ಬೆಳ್ಳುಳ್ಳಿ, ತುಂಡು ಶುಂಠಿ, ಸ್ವಲ್ಪ ಪುದೀನ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಕರಿಮೆಣಸು ತಗೊಂಡಿದ್ದೀನಿ, 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೂ ಅರ್ಧ ಲಿಂಬೆ ಹಣ್ಣನ್ನು ಹಿಂಡಿ ಹಾಕ್ಕೊಳ್ತಿದ್ದೀನಿ. ಇಲ್ಲಿ ನೀರು ಹಾಕಲಿಕ್ಕೆ ಇಲ್ಲ, ಇದೇ ನೀರು ಸಾಕಾಗ್ತದೆ. ಇವಾಗ ಇದನ್ನೆಲ್ಲ ನೀರು ಹಾಕದೆ ರುಬ್ಕೊಳ್ಬೇಕು. ಈಗ ರುಬ್ಬಿದ ಮಸಾಲವನ್ನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಶಿನ ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ನೀವು ಹುಳಿ ಕಮ್ಮಿ ಅನಿಸಿದರೆ ಇನ್ನೂ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಳ್ಬೋದು. ಈಗ ಈ ಮಸಾಲವನ್ನೆಲ್ಲ ಮೀನಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲ ಫಿಶ್ಗೂ ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನೊಂದು 15 ನಿಮಿಷ ಆಗುವಷ್ಟು ಹೀಗೆ ಬಿಡಬೇಕು. ಈಗ ಫ್ರೈಂಗ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಆಗಬೇಕು, ಇಲ್ಲಾಂದರೆ ಫ್ರೈ ಮಾಡುವಾಗ ಹಾಗೆ ಅಂಟ್ಕೊಳ್ತದೆ. ಬಿಸಿ ಆದರೆ ಅಂಟ್ಕೊಳ್ಳೋದಿಲ್ಲ. ಈಗ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸೈಡ್ 4 ನಿಮಿಷ ಆಗಿದೆ, ಇನ್ನೊಂದು ಸೈಡ್ ಫ್ರೈ ಮಾಡಿಕೊಳ್ಳುವ. ಮೀನು ಕೂಡ ಅಂಜಲ್ ಮೀನಿನಷ್ಟೇ ಜಾಸ್ತಿ ಟೇಸ್ಟಿಯಾಗಿರ್ತದೆ. ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ಗ್ರೀನ್ ಮಸಾಲ ಫಿಶ್ ಫ್ರೈ ರೆಡಿಯಾಗಿದೆ. ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ.